ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು ತುಮಕೂರಿಂದ ಬಂದಿದ್ದೀನಿ. ತುಮಕೂರಲ್ಲಿ ನಂದು ದುರ್ಗದಳ್ಳಿ ಅನ್ನೋದೊಂದು ಗ್ರಾಮದಿಂದ ಬಂದಿದ್ದೀನಿ. ಈ ಗ್ರಾಮದಲ್ಲಿ ಸಿಗೋವಂತಹ ಈ ವೇಸ್ಟ್ ಅನ್ನೋದು ಪದ ಉಪಯೋಗಿಸ್ಕೊಂಡು ಜೊಂಡು ಹುಲ್ಲು ಅಂತ ಅದರಿಂದ ನಾನು ಪ್ರಾಡಕ್ಟ್ ಮಾಡಿ ತಯಾರಿಸ್ತೀನಿ. ನನ್ನ ಹೆಸರು ಮಮತಾ. ಇದು ಶಿವಮೊಗ್ಗ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ನಂದು ಪ್ರಾಡಕ್ಟು ಪಿಕಲ್ಸು. ನನ್ನ ಹೆಸರು ರುಕ್ಮಿಣಿ ಅಂತ ಹೇಳ್ಬಿಟ್ಟು ನಾವು ತಾಳೀರು ಹೋಬಳಿ ಮುಳಬಾಗಿಲು ತಾಲೂಕು ಕೋಲಾರ ಡಿಸ್ಟಿಕ್ಕಿಂದ ಬಂದಿದ್ದೀವಿ. ನಮ್ಮ ಪ್ರಾಡಕ್ಟ್ಸ್ ಬಂದು ಮಸಾಲೆ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡ್ತೀವಿ. ನನ್ನ ಹೆಸರು ನಂದಿನಿ. ನಾನು ಕೋಲಾರ ಡಿಸ್ಟಿಕ್ನಿಂದ ಮುಳಬಾಗಿಲು ತಾಲೂಕು ಮತ್ತು ತಾಯ್ಲೂರು ವಿಲೇಜಿಂದ ಬಂದಿದ್ದೀನಿ. ನಾವು ಪಿಕಲ್ ಪ್ರಾಡಕ್ಟನ್ನು ಸೇಲ್ ಮಾಡ್ತೀವಿ. ನಮಸ್ಕಾರ. ನನ್ನ ಹೆಸರು ನಾಗರತ್ನ. ನಾನು ಶಿವಮೊಗ್ಗ ಡಿಸ್ಟಿಕ್ ಹೊಸನಗರ ತಾಲೂಕಿಂದ ಬಂದಿರೋದು. ನಾನು ಮಾಡ್ತಾ ಇರೋದು ಹೆವಿ ಹೋಳಿಗೆ ಮಾಡೋದು. ನನಗೆ ಈ ತರಬೇತಿಯಿಂದ ಏನು ಅನಿಸ್ತು ಅಂತಂದರೆ ತುಂಬ ಅನುಕೂಲ ಆಯಿತು. ನಮಗೆ ಈ ಸಿಕ್ಕಿರೋದೇ ಒಂದು ಅವಕಾಶ, ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳೆಯೋ ಅಂಥ ಅವಕಾಶ ಸಿಕ್ಕಿದೆ. ಮತ್ತು ಇದರಿಂದ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಿಂದ ಗ್ರಾಹಕರ ಹತ್ರ ಹೇಗಿರಬೇಕು, ಹೇಗೆ ಮಾತಾಡಬೇಕು, ಅವ್ರ ಹತ್ರ ನಗು ಮುಖದಿಂದ ಅವ್ರನ್ನ ಹೆಂಗೆ ಮನಸ್ಸು ಎಳಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಕಲ್ತ್ಕೊಂಡೆ. ಮತ್ತು ಈ ಲೆಕ್ಕಾಚಾರ, ಆದಾಯ ಜಾಸ್ತಿ ಮಾಡ್ಕೊಬೇಕು, ಖರ್ಚು ಕಡಿಮೆ ಮಾಡಬೇಕು, ಲಾಭ ಜಾಸ್ತಿ ಮಾಡ್ಕೊಬೇಕು. ಮತ್ತು ಇನ್ನೂ ತುಂಬ ಹಲವಾರು ಈ ಫೋನ್ಪೇ ಯೂಸ್ ಮಾಡೋದ್ರಿಂದ ಏನೇನು ಅನುಕೂಲ ಐತೆ, ಏನೇನು ಅನಾನುಕೂಲ ಐತೆ, ಅದು ಹೆಂಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ತಿಳ್ಕೊಂಡೆ. ಮತ್ತು ಇನ್ನು ದೊಡ್ಡ ಮಟ್ಟಕ್ಕೆ ನಾವು ಯಾವ್ಯಾವ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಅನುಕೂಲ ಆಯಿತು. ಪ್ರಾಡಕ್ಟ್ ಉಪ್ಪಿನಕಾಯಿ ಮಾಡೋದ್ರಿಂದ ನಮ್ಗೆ ಏನೇನು ಲಾಭ ಬರುತ್ತೆ, ಆಮೇಲೆ ಜನಸಂಪರ್ಕವನ್ನು ಹೇಗೆ ಗಳಿಸ್ಕೊಳ್ಬೇಕು, ನಾವು ಅವ್ರು ಬಂದಾಗ ನಾವು ಯಾವ ರೀತಿಯಲ್ಲಿ ವ್ಯಾಪಾರಕ್ಕೆ ಮಾತುಗಳನ್ನು ಆಡಿ ಅದನ್ನು ಒಲಿಸ್ಕೊಳ್ಬೇಕು, ಅವನ್ನೆಲ್ಲ ಕಲಿತೆ. ಈ ತರಬೇತಿಯ ಕಲಿಕೆಯಿಂದ ನಮ್ಮ ವ್ಯಾಪಾರದ ಮೇಲೆ ಹಂತ ಹಂತವಾಗಿ ಅನುಷ್ಠಾನಗೊಳಿಸಿ ಮತ್ತು ಗ್ರಾಹಕರಿಂದ ನಮಗೇನು ಫಲಿತಾಂಶ ಬರುತ್ತದೆಂದು ನಾವು ಅಭಿವೃದ್ಧಿ ಹೇಗೆ ಗೊಳಿಸಿಕೊಳ್ಬೇಕೆಂದು ಈ ತರಬೇತಿ ಮುಖಾಂತರ ಹೆಚ್ಚಿನ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಹೇಗೆ ಪಡೆದುಕೊಳ್ಳಬೇಕು, ಮತ್ತು ಆದಾಯ ಎಷ್ಟು ಗಳಿಸಬೇಕು, ಖರ್ಚು ಎಷ್ಟು ಕಮ್ಮಿ ಮಾಡಬೇಕು, ಬಂಡವಾಳ ಹೆಂಗೆ ಹೂಡಿಕೆ ಮಾಡಬೇಕು, ಎಷ್ಟು ಬಜೆಟ್ ಎಷ್ಟಾಗಬೇಕು ಅಂಥೇಳಿ ತುಂಬ ತರಬೇತಿಯಲ್ಲಿ ಕಲಿತುಕೊಂಡು ಬಂದಿದ್ದೀವಿ. ಈ ತರಬೇತಿಯಲ್ಲಿ ನಾನು ಕಂಪ್ಯೂಟರ್ ಕ್ಲಾಸು ಮತ್ತು ಯಾವ ಥರ ನಾವು ಜನ ಹತ್ರ ಮಾತಾಡಬೇಕು, ಯಾವ ಥರ ಇರಬೇಕು, ನಾವು ಯಾವ ಥರ ಲೆಕ್ಕಾಚಾರ ಮಾಡಬೇಕು ಅದ್ರ ಬಗ್ಗೆ ಅವೇರ್ನೆಸ್ ತಿಳ್ಕೊಂಡ್ವಿ. ಮತ್ತು ಪ್ರತಿಯೊಂದು ಅಷ್ಟೇ, ನಾವು ಯಾರನ್ನ ಒಬ್ಬ ಗ್ರಾಹಕರು ಬಂದಿದ್ದಾರೆ ಅಂದರೆ ಅವ್ರ ಹತ್ರ ನಾವು ಯಾವ ಥರ ಮಾತಾಡಬೇಕು, ಅವ್ರ ಹತ್ರ ನಾವು ಯಾವ ಥರ ಇರಬೇಕು, ಅವ್ರೇನ ಬೇರೆ ಥರ ಇದ್ರೇನು ನಾವು ಅವ್ರ ಹತ್ರ ಕೂಲಾಗಿ ಮಾತಾಡಿ ಇದು ಮಾಡಿ. ಈ ಉನ್ನತಿಯಿಂದ ನಾವು ಗ್ರಾಹಕರನ್ನು ನಗುಮುಖದಿಂದ ಸೆಳೆದುಕೊಂಡು ವ್ಯಾಪಾರವನ್ನು ಶುರು ಮಾಡುವುದು ಮತ್ತು ಹೆಚ್ಚು ಹೆಚ್ಚು ಲಾಭ ಗಳಿಸುವುದನ್ನು ತಿಳ್ಕೊಂಡ್ವಿ. ನಮಗೆ ಈ ಉತ್ತಮ ಅವಕಾಶ ಕೊಟ್ಟಂಥ NLRM ಮತ್ತು ನಮ್ಗೆ ಇಲ್ಲಿ ಇರೋಕ್ಕೆ ಯಾವುದೇ ಕುಂದು ಕೊರತೆ ಇಲ್ದಲೆ ಹಾಸ್ಟೆಲ್ ವ್ಯವಸ್ಥೆ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಕೊಟ್ಟಿರೋಂಥ ಯುನಿಸಿಸ್ ಮತ್ತು ಉನ್ನತಿ ತುಂಬ ಧನ್ಯವಾದಗಳು. ನಮಗೂ ಯುನಿಸಿಸ್ಗೂ ಉನ್ನತಿಗೂ ನಂದು ಧನ್ಯವಾದಗಳು. ಇಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮತ್ತು ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಉನ್ನತಿ ಸಂಸ್ಥೆಗೆ ಒಂದು ಧನ್ಯವಾದಗಳು. ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ NRLMಗೂ ಇಲ್ಲಿ ಉಳಿಕೆ ಮಾಡಿಕೊಂಡು ನಾನು ತರಬೇತಿ ಪಡೆದುಕೊಂಡು ಒಳ್ಳೆ ಇದೆಲ್ಲ ಅಭಿವೃದ್ಧಿ ಪಡಿಸ್ಕೊಳ್ಳೋಕ್ಕೆ ಮಾಹಿತಿಯನ್ನು ಪಡೆದುಕೊಳ್ಳೋಂಥ ಉನ್ನತಿಗೆ ಮತ್ತು ಯುನಿಸಿಸ್ಗೆ ನನ್ನ ಧನ್ಯವಾದಗಳು. NRLMಗೆ ಮತ್ತು ಯುನಿಸಿಸ್ಗೆ ಉನ್ನತಿಗೆ ನನ್ನ ಧನ್ಯವಾದಗಳು. NRLMಗೆ ಮತ್ತು ಯುನಿಸಿಸ್ಗೆ ಉನ್ನತಿಗೆ ನನ್ನ ಧನ್ಯವಾದಗಳು.